ಓಕೆ. ಸಿಂಚನಾ, ಇನ್ನು ಈ ಥರ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೀರೋಯಿನ್ ಪಾತ್ರಕ್ಕೆ ಎಲ್ಲೋ ಡಿಮ್ಯಾಂಡ್ ಕಮ್ಮಿ ಆಗುತ್ತಾ, ಎಲ್ಲೋ ಕಾಣಿಸ್ಕೊಳ್ಳುವಂಥದ್ದು ಕಮ್ಮಿ ಆಗುತ್ತಾ? ಬಿಕಾಸ್ ಸಾಕಷ್ಟು ಜನ ಹೀರೋಯಿನ್ಸು ಆ ರೀತಿ ಬಂದಂಥ ಸಂದರ್ಭದಲ್ಲಿ ಒಪ್ಕೊಳ್ಳೋದಿಲ್ಲ ಸಿನಿಮಾನ. ಸೊ ಸಂಜನಾ ಅವರು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಒಂದು ಕಾರಣ ಏನು? ಧನ್ವೀರ್ ಅವ್ರು ಒಂದು ರೀಸನ್ ಪಕ್ಕಾ ಆಗಿರ್ತಾರೆ ಅಂತ ಭಾವಿಸ್ತೀನಿ. ಡೆಫಿನೆಟ್ಲಿ ಎಸ್. ಓಕೆ, ನೆಕ್ಸ್ಟ್ ಅಂದರೆ ದರ್ ಲಾಟ್ ಆಫ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ. ಮೇನ್ ಆಫ್ಕೋರ್ಸ್ ಯಾರಿಗೆ ಆದರೂ ಕತೆ ಇಂಪಾರ್ಟೆಂಟ್. ಕತೆ ತುಂಬ ಚೆನ್ನಾಗಿದೆ. ನನಗೆ ಏನಂತಾರೆ, ಡೈಲಾಗ್ ಟು ಡೈಲಾಗ್ ನರೇಷನ್ ಕೊಟ್ಟರು. ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗುತ್ತೆ ಜನಕ್ಕೆ ಅನ್ನೋ ಒಂದು ನಂಬಿಕೆ ಬಂತು ನನಗೆ. ಆಮೇಲೆ ನೀವು ಹೇಳಿದಾಗೆ ನನ್ನ ಪಾತ್ರ ಏನೋ ಬರೀ ಸ್ವಲ್ಪ ಇರುತ್ತೆ ಅಥವಾ ಸ್ಕ್ರೀನ್ ಸ್ಪೇಸ್ ಇಲ್ಲ ಅನ್ನೋ ಆ ಥರ ಪ್ರಾಬ್ಲಮ್ ನನಗೇನಿರಲಿಲ್ಲ. ಅವರು ಲವ್ ಸ್ಟೋರಿನ ಮತ್ತು ಕಥೆನ ಇಲ್ಲ ಅಂತ ಇಲ್ಲ, ಎರಡನ್ನೂ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ಒಂದು ನರೇಟಿವ್ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಇಟ್ಸ್ ಬ್ಯೂಟಿಫುಲ್ ಅಲ್ವಾ? ಎಲ್ಲದೂ ಇದೆ. ನೀವು ಹೇಳೋ ಯಾವ ಪ್ರಾಬ್ಲಮ್ಸ್ ನನಗಿರಲಿಲ್ಲ ನಾನು ನರೇಷನ್ ಕೇಳುವಾಗ. ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಅವರ ಪ್ರೀವಿಯಸ್ ವರ್ಕ್ ನಾನು ನೋಡಿದ್ದೆ, ಬೆಲ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದರು. ಆ್ಯಂಡ್ ಹಿಸ್ ವರ್ಕ್ ವಾಸ್ ಪ್ರಾಮಿಸಿಂಗ್. ಸೊ ಆ್ಯಂಡ್ ಧನ್ವೀರ್ ಅವರು ಲೀಡ್ ಮಾಡ್ತಾರೆ ಅಂತ ಆಯಿತು. ಸೊ ಎವ್ರಿಥಿಂಗ್ ಇಷ್ಟ ಆಯಿತು ನನಗೆ. ಸೊ ಎಸ್ ಅಂತ ಹೇಳಿ. ಓಕೆ, ಸೂಪರ್. ಇನ್ನು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲ ಹುಟ್ಟಿಸುವಂತಹ ಸೀನ್ಸ್ ಇರುತ್ತೆ. ಈ ಸೀನನ್ನು ನಾನು ಮರೆಯೋಕ್ಕೆ ಆಗಲ್ಲ, ಈ ಡೈಲಾಗ್ನ ನಾನು ಮರೆಯೋಕ್ಕೆ ಆಗೋದಿಲ್ಲ. ಓವರ್ ಆಲ್ ನಿಮ್ಮ ಜರ್ನಿನ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಈ ದಿನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಇನ್ಸಿಡೆಂಟ್ ಸೆಟ್ಟಲ್ಲಿ. ನನಗೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗೆ ತುಂಬ ಖುಷಿ ಕೊಟ್ಟಿದ್ದು ಡೇ ಶೂಟಲ್ಲಿ. ನರೇಷನ್ ಹೇಳಬೇಕಂದ್ರೂ ನನಗೆ ಆ ಸೀನ್ ಶೂಟ್ ಮಾಡೋದಕ್ಕೆ, ಆ ಸೀನ್ ಫುಲ್ ಎಂಡಸ್ ಶೂಟ್ ಮಾಡಿದ್ದು ನಾವು. ಸೊ ನಾವು ಒಂದಷ್ಟು ಮಂತ್ಸ್ ಟ್ರಾವೆಲ್ ಇತ್ತು. ಬಟ್ ಅಷ್ಟು ದಿನವೂ ನನಗೆ ಆ ಸೀನ್ ಬಗ್ಗೆನೇ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಲೈಕ್ ಹಿಂಗೆ ಮಾಡ್ಬೋದು ಇದನ್ನು, ಒಂದು ಕ್ಯೂರಿಯಾಸಿಟಿ. ನಂಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಸ್ಕೋಪ್ ಇತ್ತು ಅದರಲ್ಲಿ. ಸೊ ಆ ಡೇ ಪರ್ಫಾರ್ಮ್ ಮಾಡುವಾಗ ನನಗೆ ತುಂಬ ಖುಷಿ ಆಯಿತು. ಲೈಕ್ ಓಕೆ, ಐ ಮೀನ್ ಐವ್ ಗಿವನ್ ಮೈ ಬೆಸ್ಟ್ ಆ್ಯಂಡ್ ದಟ್ ಡೇ ವಾಸ್ ಮೆಮೊರೇಬಲ್ ನನಗೆ. ಓಕೆ, ಸೂಪರ್. ಧನ್ವೀರ್ ಸರ್ದು ಮರೆಯೋಕ್ಕಾಗದೇ ಇರುವಂಥ ಒಂದು ಇನ್ಸಿಡೆಂಟ್ ಓವರ್ ಆಲ್ ಸಿನಿಮಾ ಜರ್ನಿಲಿ? ಪ್ರತಿದಿನ ಖುಷಿಯಾಗಿ ಇಡೀ ಸಿನಿಮಾನೇ ಒಂಥರ ಮೆಮೊರೇಬಲ್ ಮೇಡಮ್. ನನಗೇನು ಆ ಥರದ್ದೇನು ಪರ್ಟಿಕ್ಯುಲರ್ ಆಗಂತಿಲ್ಲ. ಇಡೀ ಸಿನಿಮಾನೇ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಮಾಡಿದ್ದೀವಿ. ಓಕೆ. ಇನ್ನು ಧನ್ವೀರ್ ಅವರು ದೈವ ಭಕ್ತರು. ಪ್ರತಿ ಅಮಾವಾಸ್ಯೆ ಹುಣ್ಮೆಗಾಗಿರ್ಬೋದು, ಪ್ರತಿ ಹಬ್ಬಕ್ಕಾಗಿರ್ಬೋದು ದೇವಸ್ಥಾನಗಳಿಗೆ ಹೋಗ್ತಾರೆ. ಅಲ್ಲಿ ಹೋದರೆ ಧನ್ವೀರ್ ಅವ್ರಿಗೆ ಏನೋ ಒಂಥರ ಮನಃಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಅಮಾವಾಸ್ಯೆಗಂತೂ ಮಿಸ್ ಮಾಡೋದೇ ಇಲ್ಲ. ಮೊದಲು ಪೂಜೆ ಆಗಿಬಿಟ್ಟು, ಇಲ್ಲ ಸಂಜೆನಾದರೂ ಹೋಗಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಬಿಟ್ಟು ಮುಂದಿನ ಕೆಲಸವನ್ನು ಮಾಡೋದು ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರತಿ ಸಿನಿಮಾನೂ ಅಷ್ಟೇ ದೇವರ ಹೆಸರಲ್ಲೇ, ದೈವದ ಹೆಸರಲ್ಲೇ ಬರ್ತಾ ಇದೆ. ಅದರ ಜೊತೆಗೆ ಈ ಸಿನಿಮಾಗೆ ಸ್ಪೆಷಲ್ ಆಗಿ ಚಾಮುಂಡಿ ದೇವಿಯ ಒಂದು ಆಶೀರ್ವಾದ ಇದೆ. ಆ ಸ್ಪೆಷಲ್ ಮೂಮೆಂಟನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಹಾಕೋದಾದ್ರೆ? ಇಲ್ಲ, ಖುಷಿ ಇದೆ ಮ್ಯಾಮ್. ಆ್ಯಕ್ಚುಲಿ ನಮಗೆ ನಮ್ಮ ಮಂಜು ಸರ್ ಪ್ರೊಡ್ಯೂಸರ್ ಅವರು ಎಲ್ಲಿ ಮಾಡೋದಂತ ಪ್ಲಾನ್, ಅವ್ರದ್ದು ಇನ್ನೊಂದು ಎಲ್ಲಿ ಹೇಳಿದ್ರು, ನನ್ನನ್ನು ಕೇಳಿದ್ರು ಎಲ್ಲಿ ಮಾಡೋಣ ಅಂತ. ನಾನು ಯೂಶಲಿ ನಾನು ಚಾಮುಂಡೇಶ್ವರಿ ಸರ್, ನಾನು ಗೊತ್ತಲ್ಲ ನಿಮಗೆ ಅಂದರೆ ಸರಿ ಆಯ್ತು ಮಾಡ್ತೀನಿ. ಮಾರನೇ ದಿವಸಕ್ಕೆ ಅವರೇ ಪ್ಲಾನ್ ಮಾಡಿ ಆಲ್ರೆಡಿ ಫಿಕ್ಸೇ ಮಾಡಿಬಿಡೋದು, ಅಲ್ಲೇ ಮಾಡಿಬಿಡೋಣ ಬೆಟ್ಟದಲ್ಲಿ ಅಂತ. ಸೊ ಅದು ಕೋಇನ್ಸಿಡೆಂಟ್. ಆಮೇಲೆ ಈಗ ಟೈಟಲ್ಗಳು ಅಷ್ಟೇ. ಯೂಶಲಿ ನಂದು ವಾಮನ ಆಗಿರ್ಬೋದು, ಇದಾಗ ನಾವೆಲ್ಲೂ ಇಡಬೇಕು ಅಂತ ಎಲ್ಲೂ ಇಡ್ತಾ ಇಲ್ಲ. ಅದಷ್ಟು ಕತೆ ಏನು ಕೇಳ್ಕೊಂಡ್ರೆ ಅದಷ್ಟು ಕತೆ ಬರ್ತಾ ಇರೋದ್ರಿಂದ ಸೊ ಗೊತ್ತಿಲ್ಲ, ಮೇ ಬಿ. ಓಕೆ. ಧನ್ವೀರ್ ಅವರ ಯಾವ ಲುಕ್ ನಿಮ್ಗೆ ಇಷ್ಟ ಆಯ್ತು? ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು, ಹಯಗ್ರೀವ ಅಂದ ತಕ್ಷಣ ನಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಇಲ್ಲಿ ಶಿವ ಇದ್ದಾರೆ, ಹಯಗ್ರೀವ ಇದ್ದಾರೆ, ಧನ್ವೀರ್ ಅವರು ಇದ್ದಾರೆ, ಮತ್ತೆ ಕೃಷ್ಣನು ಕೂಡ ಒಂದೆರಡು ಕಡೆ ತೋರಿಸ್ಬಿಟ್ಟಿದ್ದಾರೆ. ಸೊ ಏನಂತ ಜನಗಳಿಗೆ ಮೆಸೇಜ್ ಹೋಗುತ್ತೆ? ಸಂಜನಾ ಅವರಿಗೆ ಈ ಶೇಡ್ ಅಲ್ಲಿ, ಇಷ್ಟು ಶೇಡ್ಗಳಲ್ಲಿ ಯಾವ ಶೇಡ್ ಇಷ್ಟ ಆಯ್ತು ಧನ್ವೀರ್ ಅವ್ರದ್ದು? ಹಯಗ್ರೀವ ಸಿನಿಮಲ್ ಕಾಪ್ ಶೇಡ್ ಆಫ್ ಕೋರ್ಸ್. ಕಾಪ್ ಲುಕ್ಕಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅನಿಸ್ತು. ಆ್ಯಂಡ್ ಅದು ಹಾಗಿದಾರಲ್ವಾ ಅವರು, ವೆರಿ ಟಾಲ್ ಅಂಡ್ ಸ್ಟ್ರಾಂಗ್ ಬಿಲ್ಡ್. ಸೊ ಆ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಓಕೆ. ಒಂದು ಸಿನಿಮಾ ಅಂತ ಬಂದಾಗ ಈ ಸಿನಿಮಾದಲ್ಲಿ ಇದೇ ಲುಕ್ ಕಾಣಿಸ್ಕೋಬೇಕು. ಈಗ ಪೊಲೀಸ್ ಪಾತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ದಟ್ ಈಸ್ ನಾಟ್ ಈಸಿ. ಕೆಲವೊಂದ್ಸಲ ಜೀವಕ್ಕೂ ಕೂಡ ಕುತ್ತು ತರುವಂತಹ ಎಷ್ಟೋ ಸಂದರ್ಭ, ಸನ್ನಿವೇಶಗಳನ್ನ ನಾವು ನೋಡಿರ್ತೀವಿ. ಸೊ ಇದರಲ್ಲಿ ಯಾವ ರೀತಿ ವರ್ಕ್ಔಟ್ ಇತ್ತು, ಯಾವ ರೀತಿ ಎಲ್ಲ ಮೇಂಟೈನ್ ಮಾಡಿದ್ರಿ ಧನ್ವೀರ್ ಅವರು? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಫೈಟ್ ಬರುತ್ತೆ ಮ್ಯಾಮ್. ಅಂದ್ರೆ ಡ್ಯೂಯಲ್ ಕ್ಯಾರೆಕ್ಟರ್, ಡ್ಯೂಯಲ್ ಶೇಡ್ ಇರೋದ್ರಿಂದ ಸೊ ಆ ಫೈಟ್ಗೋಸ್ಕರ ಒಂದು ನಾನು ಬಜಾರ್ ಆದ್ಮೇಲೆ ಮತ್ತೊಮ್ಮೆ ಲೈಕ್ 6 ಪ್ಯಾಕ್ ಅಲ್ಲಿ ಕಾಣಿಸ್ಕೊಳ್ಳೋದು ಈ ಸಿನಿಮಾ. ಸೊ ಅದಕ್ಕೆ ಅದೊಂದು ತಯಾರಿ ಮಾಡಬೇಕಾಗುತ್ತೆ. ಒಂದು 3-4 ಮಂತ್ಸ್ ನಾನು ಎಲ್ಲ ಡಯಟ್ ಗೇಟೆಲ್ಲ ಇದ್ದು ಪ್ರಿಪೇರ್ ಆಗಿ ರೆಡಿ ಆದಮೇಲೆ ಶೂಟ್ ಮಾಡಿದ್ದು. ಸೊ ಅದೊಂದು ಇದಾಯ್ತು ಅಷ್ಟೇ, ಟಫ್ ಇತ್ತು. ಮಿಕ್ಕಿದ ಆಸ್ ಯೂಶುವಲ್.